ವೈಕುಂಠ ಏಕಾದಶಿ ಪ್ರಯುಕ್ತ ಹುಡಿಯಲ್ಲಿರುವ ಶ್ರೀ ಲಕ್ಷ್ಮೀನಾರಾಯಣ ದೇವರಿಗೆ ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಿ ವಿಶೇಷ ಪೂಜೆ ಮಾಡಲಾಯಿತು. ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದ ಸಮಿತಿ ವತಿಯಿಂದ ಬೆಳಗಿನ ಜಾವ ಪ್ರಾರಂಭವಾದ ವೈಕುಂಠ ಏಕಾದಶಿ ವಿಶೇಷ ಪೂಜೆಯು ರಾತ್ರಿ 10 ಗಂಟೆಯವರೆಗೂ ನಡೆಯಿತು. ಸ್ವರ್ಗದ ಬಾಗಿಲು ಪ್ರಾಪ್ತಿ ಹಿನ್ನೆಲೆ ಬಗೆ ಬಗೆಯ ಹೂಗಳಿಂದ ವೈಕುಂಠ ದ್ವಾರವನ್ನ ಸ್ಥಾಪಿಸಲಾಗಿತ್ತು. ಹುಡಿ ಸುತ್ತಮುತ್ತಲಿನ ಸಾವಿರಾರು ಭಕ್ತಾದಿಗಳು ಸರತಿ ಸಾಲಿನಲ್ಲಿ ದ್ವಾರದ ಮೂಲಕ ಸ್ವಾಮಿಯ ದರ್ಶನ ಪಡೆದರು. ಸುಮಾರು 15,000ಕ್ಕೂ ಹೆಚ್ಚು ಭಕ್ತರಿಗೆ ಲಡ್ಡು ಹಾಗೂ ತೀರ್ಥ ಪ್ರಸಾದ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕಿ ಮಂಜುಳಾ ಅರವಿಂದ್ ಲಿಂಬಾವಳಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾಡಿನ ಒಳಿತಿಗಾಗಿ ಪ್ರಾರ್ಥಿಸಿದರು. ಲಕ್ಷ್ಮೀನಾರಾಯಣ ದೇವಸ್ಥಾನದ ಸಮಿತಿಯ ಪದಾಧಿಕಾರಿಗಳು ಹಾಗೂ ಗ್ರಾಮದ ಮುಖಂಡರು ಹಾಜರಿದ್ದರು. ಸಮಸ್ತ ನಾಡಿನ ಜನತೆಗೆ ವೈಕುಂಠ ಏಕಾದಶಿಯ ಶುಭಾಶಯಗಳು. ಈ ದಿನ ವಿಶೇಷ ಏನಂದರೆ ಎಲ್ಲರಿಗೂ ನಮ್ಮ ಹಿಂದೂ ಧರ್ಮದ ಪ್ರಕಾರ ವೈಕುಂಠ ದ್ವಾರ ಬಾಗಿಲು ತೆರೆಯುವಂಥ ದಿವಸ ಇವತ್ತು. ಆದ್ದರಿಂದ ಇದನ್ನು ವಿಜೃಂಭಣೆಯಾಗಿ ನಮ್ಮ ಊಡಿ ಗ್ರಾಮದ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 12ನೇ ವರ್ಷ ವಾರ್ಷಿಕೋತ್ಸವವನ್ನು ಮಾಡ್ಕೊಂಡ್ಬರ್ತಾ ಇದ್ದೀವಿ. ಇದನ್ನು ಇಷ್ಟು ಸುಂದರವಾಗಿ ನಾವು ಮಾಡಲಿಕ್ಕೆ ದೇವಸ್ಥಾನ ನಿರ್ಮಾಣ ಮಾಡಲು ನಮ್ಮ ಊಡಿಯ ಗ್ರಾಮಸ್ಥರು ಮತ್ತು ಹಲವಾರು ನಮ್ಮ ದಿವಂಗತ ಎಚ್ ಡಿ ನಾರಾಯಣ ರೆಡ್ಡಿ ಅವರ ನೇತೃತ್ವದಲ್ಲಿ ನಿರ್ಮಾಣ ಆದಂಥ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ನಾವು ಅದನ್ನು ನಡೆಸ್ಕೊಂಡ್ಬರ್ತಾ ಇದ್ದೀವಿ. ಯಾಕೆಂದರೆ ಅವರು ಈಗ ನಮ್ಮೊಡನಿಲ್ಲ, ಆದರೂ ಸಹ ಅವರ ಆಶೀರ್ವಾದ ನಮ್ಮ ಮೇಲಿದೆ ಅಂತ ತಿಳ್ಕೊಂಡು ಈ ರೀತಿಯಾಗಿ ವಿಜೃಂಭಣೆ ನಮ್ಮ ಮೂಡಿ ಗ್ರಾಮಸ್ಥರಲ್ಲಿ ಸೇರಿ ಮಾಡ್ತಾ ಇದ್ದೀವಿ. ನಮಸ್ಕಾರ ಎಲ್ಲರಿಗೂ, ನಾಡಿನ ಜನತೆಗೆ ವೈಕುಂಠ ಏಕಾದಶಿ ಹಬ್ಬದ ಶುಭಾಶಯಗಳು. ನಾಡಿನ ಜನತೆಗೆ ಒಳ್ಳೆಯದಾಗಲಿ, ನಾಡಿಗೆ ಯಾವುದೇ ತೊಂದರೆ ಆಗದಾಗೆ ಎಲ್ಲ ಜನರಿಗೆ ದೇವರ ಆಶೀರ್ವಾದವನ್ನು ಮಾಡಲಿ ಅಂತ ನಮ್ಮ ಊಡಿ ಗ್ರಾಮದ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯದ ವತಿಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳ ಅದ್ದೂರಿಯಾಗಿ ವೈಕುಂಠ ವಿಶೇಷ ದ್ವಾರವನ್ನು ಏರ್ಪಡಿಸಲಾಗಿದೆ. ಬರುವಂಥ ಎಲ್ಲ ಭಕ್ತಾದಿಗಳಿಗೆ ತೀರ್ಥ ಮತ್ತು ಪ್ರಸಾದ ಲಡ್ಡುಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಸುಮಾರು ಒಂದು 15,000 ಲಡ್ಡುಗಳನ್ನು ಮಾಡ್ತಾ ಇದ್ದೀವಿ. ಬರುವಂಥ ಭಕ್ತರಿಗೆಲ್ಲರಿಗೂ ಪ್ರಸಾದವನ್ನು ಸಹ ನೀಡ್ತಾ ಇದ್ದೀವಿ. ಹಾಗೆ ಪ್ರತಿ ವರ್ಷದಂತೆ, ಯಾಕಂದರೆ ಇದು 12ನೇ ವರ್ಷ, ಸುಮಾರು 13-12 ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಊಡಿ ಗ್ರಾಮಸ್ಥರು ಎಲ್ಲ ನಮ್ಮ ಮುಖಂಡರು ಇದಕ್ಕೆ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ನಾನು ಎಲ್ರಿಗೂ, ನಮ್ಮ ಊಡಿ ಗ್ರಾಮಸ್ಥರಿಗೂ, ಎಲ್ಲ ಮುಖಂಡರಿಗೂ ಮತ್ತು ನಾಡಿನ ಜನತೆಗೆ ಮತ್ತೊಮ್ಮೆ ನಾನು ಈ ವೈಕುಂಠ ಏಕಾದಶಿ ಹಬ್ಬದ ಶುಭಾಶಯಗಳು. ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ.